ನಮಸ್ಕಾರ ಸ್ನೇಹಿತರೆ, ಆವಿಷ್ಕಾರ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನಮ್ಮ ಹೆಮ್ಮೆಯ ನಟ ಸಾರ್ವಭೌಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಒಟ್ಟು 205 ಸಿನಿಮಾಗಳನ್ನು ಮಾಡಿದ್ದಾರೆ. ಅದರಲ್ಲಿ ಅವರ ಜೊತೆ ತೆರೆಯನ್ನು ಹಂಚಿಕೊಂಡ ಹಲವು ನಟಿಯರ ಬಗ್ಗೆ ನಾವಿನ್ನು ನೋಡೋಣ. ಸ್ನೇಹಿತರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವವರಲ್ಲಿ ಜಯಂತಿ ಅವರು ಒಬ್ಬರು. ಇವರು ಒಟ್ಟು 35 ಸಿನಿಮಾಗಳಲ್ಲಿ ಅವರ ಜೊತೆ ನಟಿಸಿದ್ದಾರೆ. ಅವರು ಯಾವ ಮೂವಿಯಲ್ಲಿ ಯಾವ ಪಾತ್ರವನ್ನು ಮಾಡಿದ್ದಾರೆ ನೋಡೋಣ. ಈ ಮೂವಿ ಲಿಸ್ಟ್ ತುಂಬ ಜಾಸ್ತಿ ಇರೋದ್ರಿಂದ 2 ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೀನಿ. ಒಂದು ವೇಳೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಚಂದವಳ್ಳಿಯ ತೋಟ 1964ರಲ್ಲಿ ಬಿಡುಗಡೆಯಾದ ಈ ಚಿತ್ರವು ತಾರಾಸು ಅವರ ಚಂದವಳ್ಳಿಯ ತೋಟ ಕಾದಂಬರಿಯನ್ನು ಆಧರಿಸಿದೆ. ಇದು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸೇರಿದಂತೆ ಹಲವು ಗೌರವಗಳನ್ನು ಗಳಿಸಿದೆ. ಈ ಚಿತ್ರದಲ್ಲಿ ಅಣ್ಣ ಅವರು ಹನುಮಾನ್ ಪಾತ್ರವನ್ನು, ಜಯಂತಿ ಅವರು ಪುಟ್ಟತಾಯಿ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಮುರಿಯದ ಮನೆ 1964ರಲ್ಲಿ ಬಿಡುಗಡೆಯಾದ ಈ ಮೂವಿ 1959ರ ಪಿರಿವೆನೈ ಎಂಬ ತಮಿಳು ಮೂವಿಯ ರಿಮೇಕ್ ಆಗಿದೆ. ಈ ಸಿನಿಮಾದಲ್ಲಿ ಅಣ್ಣ ಅವರು ಚೆನ್ನ ಎಂಬ ಪಾತ್ರವನ್ನು ಹಾಗೆ ಜಯಂತಿ ಅವರು ಮಲ್ಲಿ ಎಂಬ ಪಾತ್ರವನ್ನು ಮಾಡಿದ್ದಾರೆ. ಪ್ರತಿಜ್ಞೆ 1964ರಲ್ಲಿ ಈ ಸಿನಿಮಾ ಬಿಡುಗಡೆಯಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ತೆರೆಯ ಮೇಲೆ ವೈದ್ಯರ ಪಾತ್ರವನ್ನು ನಿರ್ವಹಿಸಿದ ಮೊದಲ ಚಲನಚಿತ್ರ ಇದಾಗಿದೆ. ಈ ಸಿನಿಮಾದಲ್ಲಿ ಅಣ್ಣ ಅವರು ಡಾಕ್ಟರ್ ಶಂಕರ್ ಎಂಬ ಪಾತ್ರವನ್ನು ಮಾಡಿದ್ದಾರೆ. ಹಾಗೆ ಜಯಂತಿ ಅವರು ರಾಗಿಣಿ ಎಂಬ ಪಾತ್ರವನ್ನು ಮಾಡಿದ್ದಾರೆ. ವಾತ್ಸಲ್ಯ 1965ರಲ್ಲಿ ಬಿಡುಗಡೆಯಾದ ಈ ಚಿತ್ರವು 1961ರ ಪಾಶಮಲರ್ ಎಂಬ ತಮಿಳು ಚಿತ್ರದ ರೀಮೇಕ್ ಆಗಿದೆ. ಈ ಚಿತ್ರದಲ್ಲಿ ಅಣ್ಣ ಅವರು ರಾಜಶೇಖರ್ ಎಂಬ ಪಾತ್ರವನ್ನು ಮತ್ತು ಜಯಂತಿ ಅವರು ಮಾಲತಿ ಎಂಬ ಪಾತ್ರವನ್ನು ಮಾಡಿದ್ದಾರೆ. ಮಹಾಸತಿ ಅನಸೂಯ ಈ ಚಿತ್ರವು 1965ರಲ್ಲಿ ಬಿಡುಗಡೆಯಾಗಿದೆ. ಈ ಚಿತ್ರದಲ್ಲಿ ಅಣ್ಣ ಅವರು ನಾರದ ಮುನಿಯಾಗಿ ನಟಿಸಿದ್ದಾರೆ ಮತ್ತು ಜಯಂತಿಯವರು ಲಾವಣ್ಯ ಎಂಬ ಪಾತ್ರವನ್ನು ನಟಿಸಿದ್ದಾರೆ. ಬೆಟ್ಟದ ಹುಲಿ 1965ರ ಕನ್ನಡ ಭಾಷೆಯ ಸಾಹಸ ನಾಟಕ ಚಲನಚಿತ್ರ ಇದಾಗಿದೆ ಮತ್ತು 1968ರಲ್ಲಿ ಕೊಲೈಕಾರನ್ ಮಗನ್ ಎಂದು ತಮಿಳಿಗೆ ಡಬ್ ಮಾಡಲಾಗಿದೆ. ಈ ಚಿತ್ರದಲ್ಲಿ ಅಣ್ಣ ಅವರು ರಾಜು ಎಂಬ ಪಾತ್ರದಲ್ಲಿ ಹಾಗೆ ಜಯಂತಿಯವರು ಸೀತಾ ಎಂಬ ಪಾತ್ರದಲ್ಲಿ ನಟಿಸಿದ್ದಾರೆ. ಮಂತ್ರಾಲಯ ಮಹಾತ್ಮೆ 1966ರಲ್ಲಿ ಬಿಡುಗಡೆಯಾದ ಈ ಚಿತ್ರವು ರಾಜಾಚಾರ್ಯರು ಬರೆದ ಶ್ರೀ ರಾಘವೇಂದ್ರ ವಿಜಯ ಎಂಬ ಕೃತಿಯನ್ನು ಆಧರಿಸಿದೆ. ಈ ಚಿತ್ರದಲ್ಲಿ ಅಣ್ಣ ಅವರು ರಾಘವೇಂದ್ರ ಸ್ವಾಮಿಗಳ ಪಾತ್ರವನ್ನು ನಿರ್ವಹಿಸಿದ್ದಾರೆ ಹಾಗೆ ಜಯಂತಿ ಅವರು ಸರಸ್ವತಿ ಎಂಬ ಪಾತ್ರವನ್ನು ಮಾಡಿದ್ದಾರೆ. ಪ್ರೇಮಮಯಿ 1966ರಲ್ಲಿ ಬಿಡುಗಡೆಯಾದ ಈ ಚಿತ್ರವು 1964ರ ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ಮಲಯಾಳಂ ಚಲನಚಿತ್ರ ಕುಟುಂಬಿನಿಯ ರೀಮೇಕ್ ಆಗಿದೆ. ಈ ಚಿತ್ರದಲ್ಲಿ ಅಣ್ಣ ಅವರು ಮಾಧವ ಎಂಬ ಪಾತ್ರವನ್ನು, ಜಯಂತಿಯವರು ಜಾನು ಎಂಬ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಕಿಲಾಡಿ ರಂಗ 1966ರಲ್ಲಿ ಬಿಡುಗಡೆಯಾದ ಈ ಚಿತ್ರವು ಅಂಥೋನಿ ಹೋಪ್ ಅವರ ದ ಪ್ರಿಸನರ್ ಆಫ್ ಝೆಂಡಾ ಕಾದಂಬರಿಯನ್ನು ಆಧರಿಸಿದೆ. ಈ ಚಿತ್ರದಲ್ಲಿ ಅಣ್ಣ ಅವರು ಸಂಜಯ್ ಮತ್ತು ರಂಗ ಎಂದು ದ್ವಿಪಾತ್ರದಲ್ಲಿ ನಟಿಸಿದ್ದಾರೆ ಮತ್ತು ಜಯಂತಿ ಅವರು ಜಯಂತಿ ಎಂಬ ಹೆಸರಿನಲ್ಲೇ ನಟಿಸಿದ್ದಾರೆ. ಇಮ್ಮಡಿ ಪುಲಕೇಶಿ 1966ರಲ್ಲಿ ಬಿಡುಗಡೆಯಾದ ಈ ಚಿತ್ರವು ಚಾಲುಕ್ಯ ವಂಶದ ಪ್ರಸಿದ್ಧ ಕನ್ನಡ ಅರಸ ಇಮ್ಮಡಿ ಪುಲಕೇಶಿಯ ಜೀವನವನ್ನು ಆಧರಿಸಿದೆ. ಈ ಚಿತ್ರದಲ್ಲಿ ಅಣ್ಣ ಅವರು ಇಮ್ಮಡಿ ಪುಲಕೇಶಿಯ ಪಾತ್ರವನ್ನು ನಿರ್ವಹಿಸಿದ್ದಾರೆ ಹಾಗೆ ಜಯಂತಿಯವರು ಪದ್ಮಲಾ ಎಂಬ ಪಾತ್ರವನ್ನು ಮಾಡಿದ್ದಾರೆ. ಲಗ್ನ ಪತ್ರಿಕೆ 1967ರಲ್ಲಿ ಬಿಡುಗಡೆಯಾದ ಈ ಚಿತ್ರವು ಅಣ್ಣ ಅವರ ಸಂಪೂರ್ಣ ವೃತ್ತಿಜೀವನದಲ್ಲಿ ನಿರ್ದಿಷ್ಟ ಅಕ್ಷರದಿಂದ ಶೀರ್ಷಿಕೆ ಪ್ರಾರಂಭವಾಗುವ ಏಕೈಕ ಚಲನಚಿತ್ರ ಇದಾಗಿದೆ. ಈ ಚಿತ್ರದಲ್ಲಿ ಅಣ್ಣ ಅವರು ರಾಘು ಎಂಬ ಪಾತ್ರವನ್ನು ಹಾಗೂ ಜಯಂತಿ ಅವರು ಸೀತಾ ಎಂಬ ಪಾತ್ರವನ್ನು ನಟಿಸಿದ್ದಾರೆ. ದೇವರಗೆದ್ದ ಮಾನವ 1967ರಲ್ಲಿ ಈ ಸಿನಿಮಾ ಬಿಡುಗಡೆಯಾಗಿದೆ. ಈ ಸಿನಿಮಾದ ವಿಶೇಷವೆಂದರೆ ಕನ್ನಡದಲ್ಲಿ ದೇವರಗೆದ್ದ ಮಾನವ ಜೊತೆಗೆ ತೆಲುಗುವಿನಲ್ಲಿ ಕಾಂತಾರಾವ್ ಅಭಿನಯದ ದೇವುನಿ ಗೆಲುಚಿನ ಮನೋಡು ಎಂದು ಏಕಕಾಲದಲ್ಲಿ ಚಿತ್ರೀಕರಿಸಿದ್ದಾರೆ. ಈ ಚಿತ್ರದಲ್ಲಿ ಅಣ್ಣ ಅವರು ವಿಜಯ್ ಎಂಬ ಪಾತ್ರವನ್ನು ಮಾಡಿದ್ದಾರೆ ಹಾಗೆ ಜಯಂತಿಯವರು ರಂಬೆಯಾಗಿ ನಟಿಸಿದ್ದಾರೆ. ಮನಸ್ಸಿದ್ದರೆ ಮಾರ್ಗ
1967ರಲ್ಲಿ ಬಿಡುಗಡೆಯಾದ ಈ ಚಿತ್ರವು 1957ರ ಹಿಂದಿ ಚಲನಚಿತ್ರ ಬಡಾ ಭಾಯಿಯ ರಿಮೇಕ್ ಆಗಿದೆ. ಈ ಜೀವನ ಬೇವು ಬೆಲ್ಲ ಹಾಡಿನ ಚಿತ್ರೀಕರಣವು ಬ್ಯಾಕ್ ಪ್ರೊಜೆಕ್ಷನ್ ತಂತ್ರಜ್ಞಾನವನ್ನು ಬಳಸಿಕೊಂಡ ಕನ್ನಡ ಚಲನಚಿತ್ರದ ಮೊದಲ ನಿರ್ದೇಶನವಾಗಿದೆ. ಈ ಚಿತ್ರದಲ್ಲಿ ರಾಮಚಂದ್ರ ರಾವ್ ಎಂಬ ಪಾತ್ರವನ್ನು ಅಣ್ಣಾವರು ಹಾಗೂ ಜಯಂತಿ ಅವರು ಲಕ್ಷ್ಮಿ ಎಂಬ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಚಕ್ರತೀರ್ಥ 1967ರಲ್ಲಿ ಬಿಡುಗಡೆಯಾದ ಈ ಚಿತ್ರವು ಟಿ.ಆರ್. ಸುಬ್ಬರಾವ್ ಅವರ ಅದೇ ಹೆಸರು ಕಾದಂಬರಿಯನ್ನು ಆಧರಿಸಿದೆ. ಈ ಚಿತ್ರವನ್ನು 1968ರಲ್ಲಿ ತೆಲುಗುವಿನಲ್ಲಿ ಚುಟ್ಟರಿ ಕಾಲು ಎಂದು ರೀಮೇಕ್ ಮಾಡಲಾಗಿದೆ. ಈ ಚಿತ್ರದಲ್ಲಿ ಅಣ್ಣಾವರು ದಾಮೋದರ್ ಪಾತ್ರವನ್ನು ಹಾಗೂ ಜಯಂತಿ ಅವರು ಕಮಲಾ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಜೇಡರ ಬಲೆ 1968ರಲ್ಲಿ ಬಿಡುಗಡೆಯಾದ ಈ ಚಿತ್ರವು ಗೂಢಾಚಾರಿ ಥ್ರಿಲ್ಲರ್ ಮೂವಿಯಾಗಿದೆ. ಈ ಚಿತ್ರವು CID 999 ಸರಣಿಯ ಮೊದಲ ಭಾಗವಾಗಿದೆ. ಇದರ ನಂತರ ಗೋವಾದಲ್ಲಿ CID 999, ಆಪರೇಷನ್ ಜಾಕ್ಪಾಟ್ CID 999, ಆಪರೇಷನ್ ಡೈಮಂಡ್ ರಾಕೆಟ್ ಎಂಬ 3 ಮುಂದುವರಿದ ಭಾಗಗಳನ್ನು ಒಳಗೊಂಡಿದೆ. 4 ಭಾಗಗಳನ್ನು ಹೊಂದಿರುವ ಮೊದಲ ಭಾರತೀಯ ಚಲನಚಿತ್ರ ಸರಣಿ ಎಂಬ ಹೆಗ್ಗಳಿಕೆ CID 999ಗೆ ಪಾತ್ರವಾಗಿದೆ. ಈ ಚಿತ್ರದಲ್ಲಿ ಅಣ್ಣಾವರು ಪ್ರಕಾಶ್ ಎಂಬ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಇದರಲ್ಲಿ ಅವರ ಕೋಡ್ CID 999 ಆಗಿದೆ ಹಾಗೂ ಜಯಂತಿ ಅವರು ಮಿನ್ನಿ ಎಂಬ ಪಾತ್ರವನ್ನು ಮಾಡಿದ್ದಾರೆ. ಬೆಂಗಳೂರು ಮೇಲ್ 1968ರಲ್ಲಿ ಬಿಡುಗಡೆಯಾದ ಈ ಚಿತ್ರವು ನಿಗೂಢ ಹಾಗೂ ರೋಚಕ ಕಥಾಹಂದರವುಳ್ಳ ಚಲನಚಿತ್ರವಾಗಿದೆ. ಈ ಚಿತ್ರವು 1967ರ ಮಲಯಾಳಂನ ಚಲನಚಿತ್ರ ಕೊಚ್ಚಿನ್ ಎಕ್ಸ್‌ಪ್ರೆಸ್‌ನ ರಿಮೇಕ್ ಆಗಿದೆ. ನಂತರದಲ್ಲಿ ಈ ಚಿತ್ರವನ್ನು ತೆಲುಗುವಿನಲ್ಲಿ ಸರ್ಕಾರ್ ಎಕ್ಸ್‌ಪ್ರೆಸ್, ತಮಿಳಿನಲ್ಲಿ ನೀಲಗಿರಿ ಎಕ್ಸ್‌ಪ್ರೆಸ್ ಮತ್ತು ಹಿಂದಿಯಲ್ಲಿ ದಿ ಟ್ರೈನ್ ಎಂಬ ಹೆಸರಿನಲ್ಲಿ ರಿಮೇಕ್ ಮಾಡಲಾಗಿದೆ. ಈ ಚಿತ್ರದಲ್ಲಿ ಅಣ್ಣಾವರು ಶ್ಯಾಮ್ ಸುಂದರ್ ಆಗಿ ಹಾಗೂ ಜಯಂತಿ ಅವರು ರೋಸಿಯಾಗಿ ನಟಿಸಿದ್ದಾರೆ. ರೌಡಿ ರಂಗಣ್ಣ 1968ರಲ್ಲಿ ಬಿಡುಗಡೆಯಾದ ಈ ಚಿತ್ರವು 1958ರ ತಮಿಳಿನ ತಾಯ್ ಪಿರಂದಾಲ್ ವಜಿ ಪಿರಕ್ಕುಂ ಎಂಬ ಚಿತ್ರದ ರಿಮೇಕ್ ಆಗಿದೆ. ಈ ಚಿತ್ರದಲ್ಲಿ ಅಣ್ಣಾವರು ರಂಗ ಎಂಬ ಪಾತ್ರವನ್ನು ಹಾಗೆ ಜಯಂತಿಯವರು ಶಾರದಾ ಎಂಬ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಸಿಂಹಸ್ವಪ್ನ 1968ರಲ್ಲಿ ಬಿಡುಗಡೆಯಾದ ಸ್ವ್ಯಾಶ್ ಬಕ್ಲರ್ ಚಿತ್ರವಾಗಿದ್ದು TM ಸುಂದರರಾಜನ್ ಮತ್ತು ಪೀತಾಪುರಂ ನಾಗೇಶ್ವರ ರಾವ್ ಇವರ ಧ್ವನಿಗಳಿಗೆ ರಾಜ್ಕುಮಾರ್ ಲಿಪ್ಸಿಂಕ್ ಮಾಡಿದ ಏಕೈಕ ಚಿತ್ರ ಇದಾಗಿದೆ. ಈ ಚಿತ್ರದಲ್ಲಿ ಅಣ್ಣಾವರು ಮನೋಹರ್ ಎಂಬ ಪಾತ್ರವನ್ನು ಹಾಗೂ ಜಯಂತಿ ಅವರು ಕಾಲಕೇತು ಎಂಬ ಪಾತ್ರವನ್ನು ನಟಿಸಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಂತಿ ಅಭಿನಯದ ಇನ್ನುಳಿದ ಚಿತ್ರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ.